ಎರಡನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ನೋಡಿ, ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಟರ್ಕರು ವಶಪಡಿಸಿಕೊಂಡರು. ನೋಡಿ, ಈ ಮಾರ್ಗದ ಮೂಲಕವೇ ವ್ಯಾಪಾರ ನಡೀತಿತ್ತು. ಭಾರತ ಮತ್ತು ಯುರೋಪ್ ನಡುವೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ವ್ಯಾಪಾರ ನಡೀತಾ ಇತ್ತು. 1453ರಲ್ಲಿ ಟರ್ಕರು ಇದನ್ನು ವಶಪಡಿಸ್ಕೊಳ್ತಾರೆ. ಆಗ ಈ ನಗರವನ್ನು ಸಂಧಿಸುವ ವ್ಯಾಪಾರ ಮಾರ್ಗಗಳ ಮೇಲೆ ಟರ್ಕರು ಹೆಚ್ಚಿನ ತೆರಿಗೆಯನ್ನು ವಿಧಿಸಿದರು. ಇದರಿಂದ ವ್ಯಾಪಾರಿಗಳಿಗೆ ಹೆಚ್ಚು ನಷ್ಟವಾಯಿತು. ನೆಕ್ಸ್ಟ್, ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಯಲು. ನೋಡಿ, ಇಟಲಿಯ ವರ್ತಕರು ಈ ಏಷ್ಯಾದ ಸರಕುಗಳ ಮೇಲೆ ಅಧಿಕ ಬೆಲೆಯನ್ನು ನಿಗದಿಪಡಿಸಿ ಯುರೋಪಿನ ರಾಷ್ಟ್ರಗಳಲ್ಲಿ ಮಾರಾಟ ಮಾಡಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇರ್ತಾರೆ. ಆದ್ದರಿಂದಾಗಿ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ಈ ದೇಶದ ರಾಜರುಗಳು ಹೊಸ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿಯಲು ಸಾಹಸಿ ನಾವಿಕರನ್ನ, ತಮ್ಮ ದೇಶದಲ್ಲಿರುವ ಸಾಹಸಿ ನಾವಿಕರನ್ನ ಪ್ರೋತ್ಸಾಹಿಸೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ, ಆಸ್ಟ್ರೋಲಾಬ್ ಅಂದರೆ ನಕ್ಷತ್ರ ಉನ್ನತಿ ಮಾಪನ, ಸಿಡಿಮದ್ದು ಮುಂತಾದವುಗಳು ಕೂಡ ನಾವಿಕರಿಗೆ ಜಲಮಾರ್ಗ ಕಂಡುಹಿಡಿಯಲು ನೆರವಿಗೆ ಬರ್ತವೆ. ಈ ಎಲ್ಲ ಕಾರಣಗಳು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣಗಳಾಗಿವೆ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.